ನಾನು ಶ್ರೀಪಾದ್ ಪಾಟೀಲ್ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಅನೇಕ ಸುದ್ದಿಗಳಿದೆ, ಅದೆಲ್ಲವನ್ನ ನೋಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಮೆಣಸಿನಕಾಯಿ ದರ ಕುಸಿದ ಪರಿಣಾಮ ರೈತರು ರೊಚ್ಚಿಗೆದ್ದಿದ್ದಾರೆ. ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾರಣ ಏಕಾಏಕಿ ಮೆಣಸಿನಕಾಯಿ ದರ ಕುಸಿದಿದೆ ಅಂತ ಹೇಳಿ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ್ ಈಗ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಬ್ಯಾಡಗಿಯಲ್ಲಿ ರೈತರಿಂದ ಯಾವ ರೀತಿಯ ಪ್ರತಿಭಟನೆ ಆಯಿತು, ಆಕ್ರೋಶಗೊಂಡ ರೈತರು ಆಡಳಿತ ಮಂಡಳಿ ಕಚೇರಿಗೆ ನುಗ್ಗಿ ವಾಹನಗಳಿಗೆ ಬೆಂಕಿ ಹಾಕಿದ್ರು, ಗ್ಲಾಸ್ ಪೀಸ್ ಮಾಡಿದ್ರು. ಸದ್ಯಕ್ಕೆ ಎಪಿಎಂಸಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿರುವಂತಹ ಶಾಸಕರಿಗೆ ನಡೆದ ಘಟನೆಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಬಳ್ಳಾರಿ ರಾಯಚೂರು ಭಾಗದಿಂದ ರೈತರು ಬಂದಿರ್ತಾರೆ. ಮೆಣಸಿನಕಾಯಿ ರೇಟ್ ಅವರು ಅಂದ್ಕೊಂಡಂತೆ ಆಗಲಿಲ್ಲ ಅಂತ ಹೇಳಿ ದಾಂಧಲೆಯನ್ನ ಮಾಡ್ತಾರೆ. ಅದು ಏಕಾಏಕಿ ಇವರು ನಿರೀಕ್ಷೆ ಮಾಡದ ರೀತಿಯಲ್ಲಿ ದರ ಕುಸಿದಿದ್ದಕ್ಕೆ ವಾಹನಗಳಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ನೀವೆಲ್ಲ ಗಮನಿಸಿರಬಹುದು, ದಾಖಲೆಯ ಪ್ರಮಾಣದಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಮಾರಾಟ ಆಗಿತ್ತು. 66,000 68,000ದವರೆಗೂ ನಿಧಾನಕ್ಕೆ ಡೌನ್ ಆಗ್ತಾ ಬಂತು. ಅಂದ್ರೆ ಎಷ್ಟರ ಮಟ್ಟಿಗೆ ಡೌನ್ ಆಯಿತು ಅಂತಂದ್ರೆ 20ರಿಂದ 26,000 ಇದ್ದಿದ್ದು ಸಡನ್ಲಿ 8,000 10,000 ಆಯಿತು ಅಂತಂದ್ರೆ ಹೆಚ್ಚು ಖರ್ಚು ಮಾಡಿದ ರೈತರು ಕಂಗಾಲಾಗೋದು ಸಹಜ. ಇಲ್ಲಾಗಿದ್ದು ಕೂಡ ಅದೇ. ಒಂದ್ ಕಡೆ ರೈತರ ಆಕ್ರೋಶ ಯಾವ ರೀತಿ ಇದೆ ಅಂತಂದ್ರೆ ಆ ಎಪಿಎಂಸಿ ಆಡಳಿತ ಕಚೇರಿಗೆ ನುಗ್ಗಿ ಗ್ಲಾಸ್ ಪೀಸ್ ಮಾಡಿದ್ರು. ಕಚೇರಿಯ ವಾಹನಗಳು ಸಿಕ್ಕ ವಾಹನಗಳಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈಗ ಈ ಘಟನೆ ಆದಮೇಲೆ ಶಾಸಕ ಶಿವಣ್ಣನವರ ಸ್ಥಳಕ್ಕೆ ಬಂದಿದ್ದಾರೆ. ಎಪಿಎಂಸಿ ಅಧಿಕಾರಿಗಳು ಅವರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ, ಏನ್ ಘಟನೆ ಆಯಿತು, ಜೊತೆಗೆ ರೈತರು ಯಾವ ಕಾರಣಕ್ಕಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂತ. ಮತ್ತೊಂದು ಕಡೆ ಇನ್ನೊಂದು ಮಾಹಿತಿ ಏನಂತಂದ್ರೆ ಮರು ಟೆಂಡರ್ ಪ್ರಕ್ರಿಯೆ ಇವತ್ತು ನಡೆಯುತ್ತೆ ಅಂತ. ಈ ರೀತಿಯ ಘಟನೆ ಆದಮೇಲೆ ಮತ್ತೆ ರೀಟೆಂಡರ್ಗೆ ಕಾಲ್ ಮಾಡಲಾಗಿದೆ. ಮರು ಟೆಂಡರ್ ಪ್ರಕ್ರಿಯೆಯಲ್ಲಿ ಮತ್ತೆ ಏನಾದರೂ ರೇಟ್ ಜಾಸ್ತಿ ಆಗುತ್ತಾ ಅನ್ನೋದು ಸದ್ಯಕ್ಕಿನ ನಿರೀಕ್ಷೆ ಇದೆ. ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಪೊಲೀಸ್ ಸರ್ಪಗಾವಲು ಕೂಡ ಇದೆ. ಅಕ್ಕಪಕ್ಕದ ಜಿಲ್ಲೆಗಳಿಂದನೂ ಕೂಡ ಪೊಲೀಸರನ್ನ ಕರೆಸಿಕೊಂಡಿದ್ದಾರೆ. ಮಾರ್ಕೆಟ್ನಲ್ಲಿ ಇತಿಹಾಸದಲ್ಲಿ ಎಂದು ಆಗಿರ್ತಕ್ಕಂಥ ಘಟನೆ ನಿನ್ನೆ ಆಗಿದ್ದು ಭಾಳ ನೋವಾಗೈತಿ. ನಿನ್ನೆ ರೈತರು ಏಕಾಏಕಿ ಬೆಲೆ ಕಡಿಮೆ ಆಗೈತಿ ಅಂತೇಳಿ ತಪ್ಪು ಸಂದೇಶದಿಂದ ವಿಶೇಷವಾಗಿ ನಮ್ಮ APMC ಬಂದು ನುಗ್ಗಿ ಇಲ್ಲಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ವಾಹನಗಳನ್ನು ಧ್ವಂಸಗೊಳಿಸಿದ್ದು ಇದು ಅತಿರೇಕದ ಕೆಲಸ. ಯಾಕೆಂದ್ರೆ ರೈತರಿಗೆ APMC ಕಾಯ್ದೆ ಅಡಿಯೊಳಗೆ ತಮ್ಮದೇ ಆದಂಥ ಮಾಲನ್ನು ತಮಗೆ ಬೆಲೆ ಬಂದರೆ ಕೊಡ್ಬೋದು, ಬೆಲೆ ಬರದೇ ಇದ್ದರೆ ಮರುದಿನ ಇಟ್ಟು ಅದನ್ನು ಮಾರ್ಬೋದು ಅಂಥ ಅವಕಾಶ ಇದ್ದರೂ ಕೂಡ ಯಾವ ಪ್ರಚೋದನೆ ಒಳಗಾಗಿ ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಇದು ಒಂದು ವ್ಯವಸ್ಥಿತ ರೀತಿಯೊಳಗೆ ಎನ್ಕ್ವೈರಿಯಾಗಿ ಯಾರು ಇದಕ್ಕೆ ಪ್ರಚೋದನೆ ಕೊಟ್ಟರು, ಯಾಕೆ ಹಿಂಗಾತು, ರೈತ ಒಮ್ಮೆಲೆ ದಂಗೆ ಇರಲಿಕ್ಕೆ ಕೆಲವರು ಆಂಧ್ರ ಪ್ರದೇಶದಿಂದ ಎಲ್ಲ ಬರ್ತಾರಲ್ಲ ಮಾರ್ಕೆಟಿಗೆ, ಭಾಳ ಜನ ಆಂಧ್ರ ಪ್ರದೇಶದವರೆಲ್ಲ ಬರ್ತಾರಂತೆ. ಬಟ್ ಗಲಾಟೆ ಎಲ್ಲ ಯಾರು ಮಾಡಿದ್ರು ಎಲ್ಲ ಈಗಾಗಲೇ ಸುಮಾರು ಜನನ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಪೊಲೀಸು. ಸೊ 6-7 ವೆಹಿಕಲ್ಸನ್ನು ಸುಟ್ಟಿದ್ದಾರೆ. ನಮಗೂ ಗೊತ್ತಿಲ್ಲ ಯಾಕೆ ಅಷ್ಟೊಂದು ಒಂದೇ ಸಾರಿ ಅಷ್ಟು ರೇಟ್ ಕ್ರ್ಯಾಶ್ ಆಗಿದ್ದು ಗೊತ್ತಿಲ್ಲ ನಮಗೆ. ನಾವು CM ಕೂಡ ನಿನ್ನೆ ದಿವಸ ಯಾಕೆ ಬ್ಯಾಡಗಿಯಲ್ಲಿ ಗಲಾಟೆ ಯಾವ ಕಾರಣಕ್ಕಾಗಿ ಆಯಿತು, ರೈತರು ಏನು ಹೇಳ್ತಾರೆ, ಶಾಸಕರು ಏನು ಹೇಳ್ತಾರೆ, ಸದ್ಯಕ್ಕೆ APMCಯಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನನ್ನ ಕೊಲೀಗ ಅಶ್ವದಿವಿತ್ ನೀಡ್ತಾರೆ. ಅಶ್ವದಿವಿತ್, ಓವರ್ ಟು ಯು. ಥ್ಯಾಂಕ್ ಯು ಶ್ರೀಪಾದ್. ಈ ಒಂದು ಘಟನೆಯನ್ನು ನೀವು ಗಮನಿಸ್ತಾ ಇದ್ರೆ ನಿಜವಾದ ರೈತರು ಈ ರೀತಿ ಮಾಡ್ಲಿಕ್ಕೆ ಸಾಧ್ಯನಾ? ನೋಡಿ ಯಾವ ರೀತಿ ಅಗ್ನಿಶಾಮಕ ವಾಹನವನ್ನು ಸುಟ್ಟು ಕರಕಲು ಮಾಡಿದ್ದಾರೆ ಅಂತ ಈ ಒಂದು ದೃಶ್ಯಾವಳಿಗಳನ್ನು ನೋಡ್ತಿದ್ರಲ್ವಾ. ಮತ್ತೊಂದು ಕಡೆ ನೋಡಿ APMC ಅಧ್ಯಕ್ಷರ ಸ್ಕಾರ್ಪಿಯೋ ಗಾಡಿಯನ್ನು ಯಾವ ರೀತಿ ಸುಟ್ಟು ಹಾಕಿದ್ದಾರೆ ಅಂತೇಳಿ. ನಿಜವಾದ ನಮ್ಮ ಕರ್ನಾಟಕ ರೈತರು ಈ ರೀತಿ ಮಾಡ್ಲಿಕ್ಕೆ ಸಾಧ್ಯನಾ? ಆಕ್ರೋಶ ಎಷ್ಟೇ ಇರ್ಬೋದು, ಆದರೆ ಈ ರೀತಿ ಮಾಡಿದ್ದಾರಾ, ಯಾಕೆ ಮಾಡಿದ್ರು, ಇವೆಲ್ಲದರ ಕುರಿತಾಗಿ ತನಿಖೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಬನ್ನಿ, ಭಾಳ ಪ್ರಮುಖವಾಗಿ ನಿಮಗೆ ಏನೇನೆಲ್ಲ ಆಗಿದೆ APMC ಒಳಭಾಗದಲ್ಲಿ ಕಟ್ಟಡ ಮತ್ತು ಈ ರೀತಿಯಾದಂಥ ಒಂದು ಘಟನೆ ಇಡೀ ಇತಿಹಾಸದಲ್ಲೇ ನಡೆದಿಲ್ಲ. ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಕಣ್ಣೀರು ಬರುತ್ತೆ. ಯಾಕೆ ಗೊತ್ತಾ? ನೋಡಿ ಇವ್ರ ಪರಿಸ್ಥಿತಿ ನೋಡಿ. ಇವ್ರು ನಿನ್ನೆಯಿಂದಲೂ ಕೂಡ ಇದೇ ರೀತಿ ಇದ್ದಾರೆ. ಇವ್ರು ಹೀಗೆ ಇದ್ದಾರೆ ನೋಡಿ. ಅವರು ಸರ್ ಬನ್ನಿ ಸರ್ ನೋಡಿ
ಯಾವ ರೀತಿ ಇದ್ದಾರೆ ನೋಡಿ ಸರ್, ಇವ್ರು ಯಾವ ರೀತಿ ಇದ್ದಾರೆ ನೋಡಿ, ಇದೇ ರೀತಿ ಇದ್ದಾರೆ ಶ್ರೀಪಾದ್. ಇವರು ಈ ಬಟ್ಟೆ ಕೂಡ ಬದಲಾಯಿಸಿಲ್ಲ. ಕಾರಣ ಇಲ್ಲೊಂದು ಮಹಜರು ಕೂಡ ಆಗಬೇಕಿದೆ, ಅದು ಇನ್ನೂ ಕೂಡ ಆಗಿಲ್ಲ. ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳು ಇಲ್ಲೆಲ್ಲರೂ ಕೂಡ ಆಗಮಿಸಿದ್ದಾರೆ. ಇಲ್ಲಿ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಇಲ್ಲಿನ ಪರಿಸ್ಥಿತಿ ನೋಡಿ. ಯಾವ ರೀತಿ ಪಾಟ್ಗಳನ್ನೆಲ್ಲ ಒಡೆದು ಅವರ ಆಕ್ರೋಶ. ಮತ್ತೊಂದು ಕಡೆ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ರು, ಕುಡಿದ ನಶೆಯಲ್ಲಿ ಅವ್ರು ಈ ರೀತಿ ಮಾಡಿದ್ರು, ಯಾವುದೇ ಕಾರಣಕ್ಕೂ ಯಾವುದೇ ಪ್ರಚೋದನೆ ಇಲ್ಲದೆ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ಅಂತೇಳಿ ಸ್ಥಳೀಯರು ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ರು. ಇಡೀ ಸಂಪೂರ್ಣವಾಗಿ ಇಡೀ ಇತಿಹಾಸದಲ್ಲೇ, ಬ್ಯಾಡಗಿ ಇತಿಹಾಸದಲ್ಲೇ ಈ ರೀತಿಯಾದ ಒಂದು ಘಟನೆ ನಡೆದಿಲ್ಲ. ಬ್ಯಾಡಗಿ ಮೆಣಸಿನಕಾಯಿ ಎಷ್ಟು ಖಾರ, ಅದನ್ನು ತಿಂದರೆ ಎಷ್ಟು ಬಾಯಿ ಉರಿಯುತ್ತೋ ಅದಕ್ಕಿಂತ ಹೊತ್ತಿ ಉರಿದಿದೆ ಈ ಒಂದು ಜಾಗ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ನೋಡಿ, ಇನೋವಾ ಕಾರ್, ಅದು ಇನೋವಾ ಕಾರ್ ಕೂಡ ಮತ್ತೊಂದು ಕಡೆ, ಈ ಕಡೆ ಇನ್ನೊಂದು ಕಾರು ಸುಟ್ಟು ಭಸ್ಮ ಆಗಿದೆ ನೋಡಿ. ಮತ್ತೊಂದು ಕಡೆ ಗಾಜನ್ನು ಒಡೆದು ಒಳಭಾಗದಲ್ಲಿ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಇಡೀ ಸಂಪೂರ್ಣ ಇಡೀ APMC ಕಟ್ಟಡವನ್ನೇ, ಒಳಗಡೆ ಇರುವಂಥ ಭಾಗವನ್ನು ಭಸ್ಮ ಮಾಡಿದ್ದಾರೆ. ಕೊಠಡಿಗಳನ್ನು ನೋಡಬಹುದು ನೀವು, ಕೊಠಡಿಗಳಿರುವಂಥ ಒಳಗಡೆ ಕಚೇರಿಗಳಿರುವಂಥ ಜಾಗವನ್ನು ಕೂಡ ಭಸ್ಮ ಮಾಡಿ ದೇವರ ಫೋಟೋವನ್ನು ಕೂಡ ಹೊಡೆಯುವಂಥ ಕೆಲಸ ಆಗಿದೆ. ಅಲ್ಲಿ ದೃಶ್ಯದಲ್ಲಿ ನೋಡ್ತಿದ್ದೀರಾ, ಜೆರಾಕ್ಸ್ ಮಿಷಿನ್ ಇರ್ಬೋದು, ಮತ್ತೊಂದು ಕಡೆ ಪ್ರಿಂಟರ್ ಮಿಷಿನ್ ಇರ್ಬೋದು, ಇವೆಲ್ಲವನ್ನು ಕೂಡಿ ದಾಂಧಲೆ ಯಾವ ರೀತಿ ಆಗಿದೆ. ಇಷ್ಟೊಂದು ದಾಂಧಲೆ ನಮ್ಮ ರೈತರು ಮಾಡ್ಲಿಕ್ಕೆ ಸಾಧ್ಯನಾ ಶ್ರೀಪಾದ್ ಪಾಟೀಲ್? ನೋಡಿ, ಎಲ್ಲ ಡಾಕ್ಯುಮೆಂಟ್ಸ್ ಭಸ್ಮ, ಇದ್ದಂಥ ಕಡತಗಳು, ಫೈಲ್ಗಳು, ಆ ಕಡೆ ಇದ್ದಂಥ ಕೆಲವೊಂದು ಸಂಬಂಧಪಟ್ಟಂಥ ಪ್ರತಿಯೊಂದು ಕೂಡ ಭಸ್ಮ ಏನು ಬೆಂಕಿಯಲ್ಲಿ ಸುಟ್ಟು ಭಸ್ಮ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾವ ಕಾರಣಕ್ಕಾಗಿ? ಕೇವಲ ಒಂದು ಬೆಲೆ. ಓಕೆ, ರೈತರು ಯಾವುದೇ ಕಾರಣಕ್ಕೂ ಕೂಡ ನಾವು ರೈತರ ಪರ ನಾವು ರಿಪಬ್ಲಿಕ್ ಕನ್ನಡ ಇದ್ದೇ ಇರ್ತೀವಿ. ಆದರೆ ಇದಕ್ಕೆ ಆಸ್ಪದ ಕೊಡೋದಿಲ್ಲ. ಈ ರೀತಿಯಾದಂಥ ಆಸ್ತಿ ಪಾಸ್ತಿ ಹಾನಿ ಮಾಡೋದಕ್ಕೆ ಆಸ್ಪದವನ್ನು ನಾವು ಕೊಡೋದಿಲ್ಲ. ಮತ್ತೊಂದು ಕಡೆ ಸ್ಥಳೀಯರು ಆ ಕಡೆ ಅವ್ರ ಮನೆ ಕಡೆ ಬೆಂಕಿ ಹುರಿತಾ ಇತ್ತಂತ, ಅಲ್ಲಿಂದ ಕಲ್ಲು ತೂರುವಂಥ ಘಟನೆಯನ್ನು ಮಾಡಿದ್ದಾರೆ. ಇಲ್ಲಿಂದ ಅಲ್ಲಿಗೆ ಸ್ಥಳೀಯರಿಗೆ ಕಲ್ಲು ತೂರುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಶಾಸಕರು ಹೇಳಿಕೆ ಕೊಟ್ಟಿದ್ದಾರೆ, ರೈತರು ಬಂದಿದ್ದು ನಿಜ, ಆದರೆ ಅದರ ಜೊತೆ ಕಿಡಿಗೇಡಿಗಳು ಕೂಡ ಸೇರಿಕೊಂಡು ಈ ರೀತಿಯಾದಂಥ ಕೃತ್ಯವನ್ನು ಎಸಗಿದ್ದಾರೆ ಅಂತ. ಬನ್ನಿ, ಸ್ಥಳೀಯರು ಒಬ್ಬರಿದ್ದಾರೆ, ನಾನು ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಸರ್ ಹೇಳಿ, ಈ ರೀತಿಯಾದಂಥ ಘಟನೆ ನಿಜವಾಗ್ಲೂ ರೈತರೇ ಮಾಡಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ನೋಡಿ ಸ್ವಾಮಿ, ಇದು ನಮ್ಮ ಬ್ಯಾಡಗಿಯಲ್ಲಿ ಈ ಥರ ಘಟನೆ ನಡೆಯೋದು ಭಾಳ ದುಃಖ ಅನಿಸುತ್ತೆ. ಇದು ಹಿಂದ್ಗಡೆ ಏನಿದೆ ತನಿಖೆ ಆಗಬೇಕು. ಯಾಕಂದರೆ ನಿಜವಾದ ಅನ್ನದಾತ ಅನ್ನವನ್ನು ಹಾಕುವಂಥವನು ಇಂಥ ಕೆಲಸ ಮಾಡಲಿಕ್ಕೆ ಅವನು ಹೆಚ್ಚಾಗಿ ಆಸಕ್ತಿ ಪಡೋದಿಲ್ಲ. ಇದ್ರ ಹಿಂದೆ ಯಾರೋ ಕಿಡಿಗೇಡಿಗಳು, ದುಷ್ಕರ್ಮಿಗಳು ಮಾಡೋಂಥ ಘಟನೆ ಅನಿಸುತ್ತೆ ಇದು. ಅದಕ್ಕೋಸ್ಕರ ಇದರಿಂದ ಯಾರು ರಾಜಕಾರಣಿಗಳಾದರೋ, ಯಾರು ದುಷ್ಕರ್ಮಿಗಳಾದರೋ ಅದನ್ನು ಸರಿಯಾಗಿ ಸರ್ಕಾರ ತನಿಖೆ ಮಾಡಲಿ. ಎಲ್ಲರೂ ಕೂಡ ಇಲ್ಲಿ ಗಲಾಟೆ ಎಬ್ಬಿಸಿದವರು ಕುಡಿದಿದ್ರು ಅನ್ನುವಂಥ ಮಾಹಿತಿ, ಅದು ನಿಜನಾ? ಇದು ಈಗ ನನಗೆ ವಿಷಯ ಬಂದ ಪ್ರಕಾರ ಇದು, ಯಾಕಂದರೆ ನೈಜವಾದಂಥ ಬುದ್ಧಿವಂತ ಇದ್ದವರು ಯಾರೂ ಮಾಡಲಿಕ್ಕೆ ಇಷ್ಟಪಡಲ್ಲ. ಇದು ಯಾವುದೋ ಕುಡಿದ ನಿಮಿಷದಲ್ಲಿ ಇದಕ್ಕೆ ಯಾವುದೋ ಕುಮ್ಮಕ್ಕಿನಿಂದ ಮಾಡ್ದಂಗೆ ಕಾಣಿಸುತ್ತೆ. ಅದಕ್ಕೆ ಇದನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ, ಆದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಆದರೆ ನಿಜವಾದ ರೈತಗೆ ನಾವು ಅನ್ಯಾಯ ಆಗಲೇನಲ್ಲ. ಯಾಕಂದ್ರೆ ಅನ್ನದಾತ ಅನ್ನ ಬೆಳೆದು ಕೊಡ್ತಾನೆ, ಅವನಿಗೆ ಬೆಲೆ ಸಿಗಲಿಲ್ಲ, ಬೆಂಬಲ ಬೆಲೆಗೋಸ್ಕರ ಹೋರಾಟ ಮಾಡಲಿ. ಓಕೆ ಸರ್, ಎಸ್ ಶ್ರೀಪಾದ್ ಪಾಟೀಲ್, ನೀವು ಗಮನಿಸ್ಬೋದು. ನೀವೇ ಹೇಳಿ, ಇದು ಯಾವ ಕಾರಣಕ್ಕಾಗಿ ಮಾಡಿರ್ಬೋದು? ನಮ್ಮ ನಿಜವಾದ ರೈತರು, ಯಾಕಂದ್ರೆ ಅವ್ರಿಗೊಂದು ಬೆಲೆ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತಾರೆ. ಅಂಥ ರೈತರು ಈ ರೀತಿ ಮಾಡ್ಲಿಕ್ಕೆ ಸಾಧ್ಯನಾ? ಅದೆಲ್ಲ ಇವ್ರಿಗೆ ಬೇಕಾ? ಯೋಚನೆ ಮಾಡಿ. ಮತ್ತು ಅವರೆಲ್ಲರೂ ಕೂಡ ತೆಲುಗು ಮಿಶ್ರಿತ ಕನ್ನಡವನ್ನ ಮಾತನಾಡ್ತಿದ್ರಂತೆ, ಆಂಧ್ರದವರು ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿದೆ. ಈ ಕುರಿತಂತೆ ರಿಪಬ್ಲಿಕ್ ಕನ್ನಡ ಇಂಚಿಂಚು ಮಾಹಿತಿಯನ್ನ, ಲೈವ್ ಕವರೇಜ್ ಅನ್ನ, ಆಮೇಲೆ ಇನ್ನೊಂದು ಬಹಳ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ತೋರಿಸ್ತೀನಿ ನೋಡಿ. ಖಾಸಗಿ ವಾಹಿನಿಯ ಕ್ಯಾಮ್ರಾವನ್ನ ಇದು ಮಾಡಿ ಆತನ ಮೇಲೆ ಹಲ್ಲೆಯನ್ನು ಕೂಡ ಮಾಡಿರೋದು, ಖಾಸಗಿ ವಾಹಿನಿಯ ಕ್ಯಾಮ್ರಾಮನ್ ಮೇಲೆ. ಸೊ ಈಗ ಹೇಳಿ, ಇದು ಯಾಕೆ ನಡೆಯೋದಕ್ಕೆ ಸಾಧ್ಯ, ಹೇಗೆ ನಡೆಯೋದಕ್ಕೆ ಸಾಧ್ಯ? ಈ ಬಗ್ಗೆ ಶಾಸಕರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ ಅಂತ. ಓವರ್ ಟು ಸ್ಟುಡಿಯೋ. ಥ್ಯಾಂಕ್ ಯು ದಿವಿತ್, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಕಲೆ ಹಾಕ್ತೀವಿ. ಥ್ಯಾಂಕ್ ಯು.